ನಮಸ್ಕಾರ. ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ತಾಲೂಕು ಅಧ್ಯಕ್ಷ ನಾನು ಕರೆ ಮಾಡಿದ್ದಕ್ಕೋಸ್ಕರ ತಾಲೂಕಿನ ಎಲ್ಲ ನಮ್ಮ ಪದಾಧಿಕಾರಿಗಳು, ಎಲ್ಲ ಪತ್ರಿಕಾ ಮಿತ್ರರು ನಮ್ಮ ಈ ಹೋರಾಟಕ್ಕೆ ಬಂದು ಒಂದು ಮನವಿ ಕೊಡೋದ್ರ ಮುಖಾಂತರ ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಂದು ಮನಸ್ಪೂರ್ವಕವಾಗಿ ಧನ್ಯವಾದಗಳು. ಆಮೇಲೆ ಸಂಪಾದಕರು, ರಿಪೋರ್ಟರ್ಸ್ಗಳು ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೇನೆ. ಅದ್ರ ಜೊತೆಗೆ ನಾವು ಇಲ್ಲಿ ಸೇರಿರೋ ವಿಚಾರ, ಪತ್ರಿಕಾ ಭವನ ನಾವು 3 ವರ್ಷದಿಂದ ಸತತವಾಗಿ ಕೊಡ್ತಾ ಇದ್ದೀವಿ. ಪತ್ರಿಕಾ ಭವನನ್ನು ನಮಗೂ ಬಳಸೋದಕ್ಕೋಸ್ಕರ ಕೊಡ್ರಿ ಅಂಥೇಳಿ. ಈ ಕಾರ್ಯನಿರತ ಪತ್ರಕರ್ತರು ನಮಗೆ ಕೊಟ್ಟಿರುವಂಥ ಆಸ್ತಿ ನಮಗೋಸ್ಕರನೇ ರಿಜಿಸ್ಟರ್ ಮಾಡಿಕೊಟ್ಟಾರ ಅನ್ನಂಗೆ ಇವರು ವರ್ತಿಸ್ತಾ ನಮ್ಗೆ ಯಾರಿಗೂ ಬರೋಕ್ಕೆ ಕೊಡ್ತಾ ಇಲ್ಲ. ಆದ ಕಾರಣಕ್ಕೆ ನಾವು ತಹಸೀಲ್ದಾರ್, ಕಮಿಷನರ್ ಅವ್ರಿಗೆಲ್ಲರಿಗೂ ಲೆಟ್ರ್ ಕೊಟ್ಟಿದ್ದೇವೆ. ತಹಸೀಲ್ದಾರ್, ಕಮಿಷನರ್ ಅವರು ಹಿಂಬರನೂ ಕೊಟ್ಟಿದ್ದಾರೆ. ಆದರೂ ಸಹಿತವಾಗಿ ಇನ್ನೂವರೆಗೂ ನಾಮಫಲಕ ಚೇಂಜ್ ಮಾಡಿಲ್ಲ. ಅದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ DC ಅವ್ರಿಗಾಗಲಿ, ಲೋಕಾಯುಕ್ತರಿಗಾಗಲಿ ಅದು ಮನವಿ ಕೊಡ್ತೇವೆ. ನಾವು ಇದೇ ಥರ ನಾವು ಪೊಲೀಸರಿಗೂ ಇದೇ ಮನವಿನ ಪೊಲೀಸರಿಗೂ ಸತತ ಕೊಡ್ತಾ ಇದ್ದೀವಿ. ಇಲ್ಲಿ ಬಂದಂಥವ್ರೆಲ್ಲರೂ ಇದೇ ಥರ ಸಹಕರಿಸಿ, ಎಲ್ಲರೂ ಹರಿಹರದಲ್ಲಿರೋಂಥ ಪತ್ರಕರ್ತರೆಲ್ಲರೂ ನಮ್ಮ ಪತ್ರಕರ್ತರು ಯಾವುದೇ ಥರದ ಇನ್ಲೀಗಲ್ ಕೆಲಸಗಳನ್ನು ಮಾಡದೆ, ದಾಖಲಾತಿಗಳನ್ನು ಇಟ್ಕೊಂಡು ಯಾವುದೇ ಅಧಿಕಾರಿಗಾಗಲಿ ಅಥವಾ ಮತ್ತೊಂದು ವ್ಯಕ್ತಿಗಾಗಲಿ ಕ್ವಶನ್ ಮಾಡೋದನ್ನು ಮಾಡಿರಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ದೇವರಾಜ್ ಅಂತೇಳಿ, ನಿಮಗೆ ಗೊತ್ತಿರುವಂತೆ ಕರ್ನಾಟಕ ರಾಜ್ಯ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯ ಸಂಚಾಲಕನಾಗಿದ್ದೀನಿ. ಇವತ್ತಿನ ದಿವಸ ನಾವು ಹರಿಹರ ನಗರದ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಇದ್ದೀವಿ. ಕಾರಣ ಏನಪ್ಪ ಅಂದರೆ, ಹಲವಾರು ದಿನಗಳಿಂದ ಏನು ಈ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಪೇಪರ್ನಲ್ಲೆಲ್ಲ ಓಡಾಡ್ತಿದ್ದಾವಲ್ಲ, ಏನು ನಕಲಿ ಅಸಲಿ ಪತ್ರಕರ್ತರು ಅಂತೇಳಿ ಏನು ಒಂದು ತಹಸೀಲ್ದಾರಿಗೆ ಮನವಿಯನ್ನು ಕೊಟ್ಟಿದ್ದು ಒಂದು ವಿಚಾರವನ್ನು ಇಟ್ಕೊಂಡು ಕರ್ನಾಟಕಾದ್ಯಂತ ನಡೀತಿರ್ತಕ್ಕಂಥ ಇದು ಒಂದು ಚಳುವಳಿ ಅಂತ ಹೇಳ್ತೀನಿ. ಚಳುವಳಿ ಅಂದರೆ ಯಾವ ಥರ ಚಳುವಳಿ ಅಂತಂದರೆ, ನಕಲಿ ಪತ್ರಕರ್ತರನ್ನು ಅಸಲಿ ಪತ್ರಕರ್ತರನ್ನು ಹುಡುಕುವ ಚಳುವಳಿ ಅಂತ ಹೇಳ್ಬೇಕು. ಇದಕ್ಕೆ ಬೇರೆ ಚಳುವಳಿ ಅಂತ ಹೇಳಿದ್ರೆ ಅರ್ಥ ಬರಲ್ಲ. ನಕಲಿ ಪತ್ರಕರ್ತರನ್ನ ಅಸಲಿ ಪತ್ರಕರ್ತರನ್ನ ಹುಡುಕುವ ಚಳುವಳಿ ಇದು. ಇಲ್ಲಿ ನಕಲಿ ಅಸಲಿ ಅಂತೇಳಿ ಯಾವುದೂ ಇರೋದಿಲ್ಲ. ಅದನ್ನು ಬಿಟ್ಟು ನಕಲಿ ಅಸಲಿ ಅನ್ನೋ ಒಂದು ಡೆಫಿನೇಷನ್ನ ದಯವಿಟ್ಟು ಯಾರು ತೆಗಿಬೇಡ್ರಿ. ನಾವಿವತ್ತಿನ ದಿವಸ ನಮ್ಮ CBI ಸಾಹೇಬ್ರ ಹತ್ರ ಅದೇ ಮನವಿಯನ್ನು, ಸರ್ ಇದರಲ್ಲಿ ಅಸಲಿ ನಕಲಿ ಅಂತೇಳಿ ಬರೋದಿಲ್ಲ ಸರ್, ಪತ್ರಕರ್ತರೇ ಇಲ್ಲಿ ಅಸಲಿ ನಕಲಿ ಅಂತಕ್ಕಂಥ ಯಾವುದೇ ಡೆಫಿನೇಷನ್ ಇಲ್ಲ. ದಯವಿಟ್ಟು ಯಾರು ಏನು ಮನವಿ ಕೊಟ್ಟರು ಸ್ವೀಕರಿಸಬೇಕಾಗಿರ್ತಕ್ಕಂಥ ನಿಮ್ಮ ಧರ್ಮ. ನಾವು ಕೊಟ್ಟರು ಸ್ವೀಕರಿಸ್ತೀರಾ, ಅವ್ರು ಕೊಟ್ಟರು ಸ್ವೀಕರಿಸ್ತೀರಾ. ಆದರೆ ಕಾನೂನು ಪ್ರಕಾರ ನಿಮಗೆ ತಿಳಿದಿರ್ತಕ್ಕಂಥ ಅರಿವಿನೊಂದಿಗೆ ದಯವಿಟ್ಟು ನಮ್ಮ ಜೊತೆನೂ ಇರ್ರಿ, ಅವ್ರ ಜೊತೆನೂ ಇರ್ರಿ ಅಂತ ಹೇಳ್ತಾ ಒಂದು ಮನವಿ ಕೊಡಕ್ಕೆ ಬಂದಿದ್ವಿ. ನಾನು ನಿಮ್ಮ ಕರಿಯಪ್ಪ. ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ಹಾಗೂ ರಾಜ್ಯ ಪದಾಧಿಕಾರಿಗಳ ನೇತೃತ್ವದಲ್ಲಿ ಮತ್ತು ನಮ್ಮ ಹರಿಹರದ ಎಲ್ಲ ಪತ್ರಕರ್ತರ ನೇತೃತ್ವದಲ್ಲಿ ಒಂದು ವಿಚಾರದ ಬಗ್ಗೆ, ಅಂದರೆ ಏನು ನಿನ್ನೆ ಅಥವಾ ಮೊನ್ನೆ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷರು ಒಂದು ಮನವಿ ಕೊಟ್ಟಿದ್ದಾರಂತೆ. ಏನಂತ ಮನವಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಕಲಿ ಪತ್ರಕರ್ತರು ಹರಿಹರದಲ್ಲಿ ಜಾಸ್ತಿ ಇದ್ದಾರೆ, ಕೆಲವು ಅಧಿಕಾರಿಗಳನ್ನು ಎದುರಿಸ್ತಾ ಇದ್ದಾರೆ, ಕೆಲವರು ID ಕಾರ್ಡ್ಗಳನ್ನ ಇಟ್ಕೊಂಡು ನಕಲಿ ಪತ್ರಕರ್ತರು ಅಂತ ಏನೋ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಅದು ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಹಾಗೂ ಅಧ್ಯಕ್ಷರುಗಳು ಕೊಟ್ಟಿರ್ತಕ್ಕಂಥ ಮನವಿ ಮೇರೆಗೆ ನಮ್ಮ ಸಂಘಟನೆಯಿಂದ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ, ನಾವು ಪತ್ರಕರ್ತರು ಅಂತ ಹೇಳಿದ್ರೆ ಸಮಾಜದಲ್ಲಿ ನಡೆಯುತ್ತಿರುವ ಅನ್ಯಾಯದ ಬಗ್ಗೆ ಧ್ವನಿ ಎತ್ತುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಪತ್ರಕರ್ತನೇ. ಇಲ್ಲಿ ಯಾರೋ ಅವಾಗ ಇತ್ತದು ಹಿಂದೆ ಇತ್ತು, ಅದು ಹಿಂದಿದ್ದಕ್ಕೆ ಇವಾಗ ಡಿಜಿಟಲ್ ಮಾಧ್ಯಮ ಅವೆಲ್ಲ ಬಂದಿರೋದ್ರಿಂದ ಪ್ರತಿಯೊಬ್ಬರೂ ಸಹ ಕೇಳೋ ಹಕ್ಕಿದೆ. ವರದಿಗಾರರೇ, ಇವತ್ತಿನ ದಿನ ಹರಿಹರ ತಾಲೂಕಿನಲ್ಲಿರ್ತಕ್ಕಂಥ ತಹಶೀಲ್ದಾರ್ ಅವರಿಗೆ ನಮ್ಮ ಒಂದು ಸಂಘಟನೆಯಾದಂಥ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ಒಂದು ಮನವಿ ಕೊಡ್ತಾ ಇದ್ದೀವಿ. ಯಾಕೆ ಏನು ಅನ್ನೋದ್ರ ಬಗ್ಗೆ ನಮ್ಮ ರಾಜ್ಯ ಸಮಿತಿಯವರು, ಜಿಲ್ಲಾ ಸಮಿತಿಯವರು ಮತ್ತು ನಮ್ಮ ಹರಿಹರ ತಾಲೂಕು ಅಧ್ಯಕ್ಷರಾದಂಥವರು ಕೂಡ ತಿಳಿ ಹೇಳಿದ್ದಾರೆ ನಿಮ್ಗಳೆಲ್ಲ ಮುಂದೆ. ಹಾಗಾಗಿ ಹರಿಹರದಲ್ಲಿ ಇರ್ತಕ್ಕಂಥ ಕಾರ್ಯನಿರತ ಪತ್ರಕರ್ತರ ಸಂಘಟನೆಯವರು, ಧ್ವನಿ ಸಂಘಟನೆಯವ್ರ ಮೇಲೆ ಆಗಿರ್ಬೋದು ಅಥವಾ ಇತರ ಸಂಘಟನೆಯವರ ಮೇಲೆ ಆಗಿರ್ಬೋದು,
ಇವತ್ತಿಂದ ಅಲ್ಲ, ಹಿಂದಿಂದನೂ ಕೂಡ SP ಅವ್ರಿಗೆ ಮನವಿ ಕೊಡ್ತಾರೆ, DC ಅವ್ರಿಗೆ ಕೊಡ್ತಾರೆ, ವೃತ್ತ ನಿರೀಕ್ಷಕರಿಗೆ ಕೊಡ್ತಾರೆ, ತಹಶೀಲ್ದಾರಿಗೆ ಕೊಡ್ತಾನೆ ಬರ್ತಾಯಿದ್ದಾರೆ. ಬಟ್ ಆದರೆ ಅದು ಯಾವುದು ಕಾರ್ಯಗತಕ್ಕಾಗಿಲ್ಲ. ಯಾಕಪ್ಪ ಅಂದರೆ ಈಗ ಹೇಳ್ತಿರ್ತಕ್ಕಂಥವ್ರ ಹತ್ರ ಸಾಕ್ಷಿ ಇರಬೇಕು, ಅದು ಯಾವುದಿಲ್ಲ ಅವ್ರ ಕಡೆಗೆ. ಸುಮ್ಮನೆ ಹಂಗೆ ಊಹಾಪೋಹ, ನಕಲಿ ಅಸಲಿ ಅನ್ನೋ ಪದ ಅವ್ರಿಗೆ ಚೆನ್ನಾಗಿ ಸಿಕ್ಬಿಟ್ಟಿದೆ. ಅದನ್ನು ಹಾಕ್ಕೊಂಡು ಅವ್ರು ರುಬ್ತಾ ಇದ್ದಾರೆ. ಈಗ ಒಬ್ಬ ಪತ್ರಕರ್ತ ಅವನೊಂದು ಪತ್ರಿಕೆ ತರಬೇಕಪ್ಪ ಅಥವಾ ಸಂಪಾದಕ ಪಡ್ಕೋಬೇಕಪ್ಪ ಅಂತಂದರೆ ಅವ್ನು ಏನೆಲ್ಲ ಅರಸಾಹಸ ಮಾಡ್ಕೊತಾನೆ. ಮೊದಲು ದಾವಣಗೆರೆಯಿಂದ ಡೆಲ್ಲಿವರೆಗೂ ಹೋರಾಟ ಮಾಡ್ತಾನೆ. ಅದು ಎಲ್ಲ ಅಂಗೀಕಾರಕ್ಕೆ ಬಂದಮೇಲೆ ತಾನೆ ಅವ್ನು ಪತ್ರಕರ್ತ ಅಂತ ಗುರ್ಸ್ಕೊಳ್ಳೋದು. ಈಗ ವರದಿಗಾರನ್ನ ನಾವು ನೇಮಕ ಮಾಡ್ಕೊತೀವಿ, ಅವರನ್ನು ಕೂಡ ಅಷ್ಟೇ. ಈಗ ಸುಮ್ಮನೆ ನಾವು ಬೇಕಾ ಬೇಡ ಅನ್ನೋ ಲೆಕ್ಕದಲ್ಲಿ ಹೋಗಿ ಏನು ಮಾಡ್ಕೊತ ಇಲ್ಲ. ಈಗ ಅವ್ರು ಯಾರ ಮೇಲೆ ಹೇಳ್ತಿದ್ದಾರೋ, ಯಾರ ಮೇಲೆ ಬಿಡ್ತಾರೋ ಅನ್ನೋದು ಒಂದು ನಮಗೆ ಗೊತ್ತಾಗ್ತಿಲ್ಲ. ಯಾಕಂದರೆ ಅವ್ರ ಹೆಸ್ರುಗಳು ಹೇಳ್ತಿಲ್ಲ. ಅವ್ರಿಗೆ ಏನಾದ್ರು ಗೊತ್ತಿತ್ತಪ್ಪ ಅಂದರೆ ಒಂದು ರೈಟಿಂಗಲ್ಲಿ ಕೂಡ ಕೇಳ್ರಿ, ಇಂಥ ನಕಲಿ ಇದ್ದಾನೆ, ಇಂಥ ನಸ್ಲಿ ಇದ್ದಾನೆ ಅಂತ ಹೆಸರಾಗಿ ಕೇಳ್ಬೋದಲ್ಲ. ಅದು ಯಾವುದನ್ನು ಹೇಳ್ತಿಲ್ಲ ಅವರು. ಹಾಗಾಗಿ ನಾವು ಇವತ್ತು ನೋಡಿರಿ, ಇಷ್ಟು ದಿನ ತಡೆದು ಇವತ್ತಿನ ದಿನ ಬಂದು ಮನವಿ ಕೊಡೋಂಥ ಒಂದು ಪರಿಸ್ಥಿತಿ ಬಂದುಬಿಡ್ತೀವಿ.